ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹನದ ವ್ಲಾಗ್. ಸೊ ಈ ವ್ಲಾಗ್ನಲ್ಲಿ ಏನಪ್ಪ ಅಂತಂದರೆ, ನಾನು ಇವತ್ತು ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ನಲ್ಲೇ ಇದೆ ಅದು. ಲೊಕೇಶನ್ ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಆ ಟೆಂಪಲ್ ಮೋಸ್ಟ್ ಆಫ್ ಬ್ಯಾಂಗ್ಳೂರ್ನಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದು ತುಂಬ ಫೇಮಸ್ ಅಂತ. ಇವನ್ ನಾನು ಒಂದು 9 years ಇಂದ ಇದ್ದೀನಿ ಬ್ಯಾಂಗ್ಳೂರ್ನಲ್ಲಿ, ಬಟ್ ಸ್ಟಿಲ್ ನನಗೂ ಗೊತ್ತಿರಲಿಲ್ಲ ಅಷ್ಟು ಫೇಮಸ್ ಅಂತ. ಸೊ ಇವಾಗ ಗೊತ್ತಾಗಿದೆ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ತುಂಬ ಫೇಮಸ್ ಆಗಿರುವಂತಹ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೊರಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೆಲಸ ಕೂಡ ಇದೆ ಕೆಂಗೇರಿನಲ್ಲಿ. ಏನೋ ನಮ್ಮ ತಾತ ಅವ್ರ ಪ್ರಾಪರ್ಟಿ ಸಮ್ ಪಾರ್ಟಿಷನ್ದಕ್ಕೇನೋ ಒಂದು ಸ್ವಲ್ಪ ಕೆಲಸ ಆಯಿತು, ಅದಕ್ಕೂ ಹೋಗಬೇಕಾಗಿದೆ ಇವತ್ತು. ಅಷ್ಟೇ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ. ಕ್ವಿಕ್ಕಾಗಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ರೆಡಿಯಾಗಿ ಬೇಗ ಬೇಗ ಹೊರಡೋಣ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತಂತ. ಬಿಕಾಸ್ ಏನೋ ಅಲ್ಲಿ ಅರ್ಲಿ ಮಾರ್ನಿಂಗ್ ಟೈಮ್ ನೀರು ಉಯ್ತಾರಂತೆ, ಏನೋ ದೇವರಿಂದ ಏನೋ ಉಯ್ತಾರಂತೆ, ಒಳ್ಳೇದಂತೆ. ನಾನು ಕೇಳಿದ್ದೀನಿ, ನೋಡಿಲ್ಲ ಅಲ್ಲ. ಸೊ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಅದಕ್ಕೆ ಇವನು ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀನಿ. ನೋಡೋಣ. ಈಗ ಪಟಪಟ ಅಂತ ಬೇಗ ಬೇಗ ರೆಡಿ ಆಗಿ ಹೊರಡೋಣ. ಓಕೆ. ಸೊ ಫೇಸ್ ಎಲ್ಲ ರೆಡಿ, ಏನು ರೆಡಿ ಆಗೋದೇನಿಲ್ಲ. ಸನ್ಸ್ಕ್ರೀನ್ ಹಾಕಿದೆ, ಸ್ವಲ್ಪ ರೆನೆದು ಕಾಜಲ್, ಐಬ್ರೋ ಪೆನ್ಸಿಲ್, ಲಿಪ್ಸ್ಟಿಕ್, ಅಷ್ಟು ಹಾಕಿದ ತಕ್ಷಣ ಒಂದು ಆಟೋಮೆಟಿಕ್ ಗ್ಲೋ. ಆಮೇಲೆ ಪಾಂಡ್ಸ್ ಪೌಡರ್ನ ಟಚ್ ಅಪ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಇಯರಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ರೀಸೆಂಟಾಗಿ ಬೈ ಮಾಡಿದ್ದು. ಸೊ ಇದಕ್ಕೆ ಮೇ ಬಿ ಮ್ಯಾಚ್ ಆಗುತ್ತೆ ಅಂತ ಹಾಕೊತಾ ಇದ್ದೀನಿ. ಪೌಡರ್ ಇಲ್ಲೆಲ್ಲ ಆಗ್ಬಿಟ್ಟಿದೆ. ಓಕೆ, ನಾನು ಇಯರಿಂಗ್ ಯಾವಾಗಲೂ ಹಾಕ್ಕೊಳ್ಳಲ್ವಲ್ಲ, ಸೊ ತೂತೆ ಒಂದು ಸ್ವಲ್ಪ ಬೇಗ ಬೇಗ ಮುಚ್ಚೋಗ್ಬಿಡುತ್ತೆ. ಭಾರ ಅನಿಸ್ತಾ ಇದೆಯಾ? ಕೆಳಗಡೆ ಜಗ್ಗಿದೆ. ಓಕೆ. ಸೊ ಇವಾಗ ಫುಲ್ಲು ರೆಡಿ ಆಗಿದ್ದೀನಿ. ಇನ್ನು ಹೇರ್ಸ್ ಒಂದು ಡ್ರೈ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ನೆಕ್ಸ್ಟು ದೇವಸ್ಥಾನದಲ್ಲೇ ಸಿಗೋಣ. ಓಕೆ. ಓಕೆ. ಸೊ ಇವಾಗ ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಇವಾಗ ದೇವಸ್ಥಾನದಲ್ಲಿ ಸಿಗ್ತೀನಿ. ಹೊರಡ್ತಾ ಇದ್ದೀನಿ. ಡೈರೆಕ್ಟಾಗಿ ದೇವಸ್ಥಾನದಲ್ಲೇ ನಿಮಗೆ ದರ್ಶನ ಕೊಡ್ತೀನಿ ನೆಕ್ಸ್ಟ್. ಸೊ ಟಾಟಾ, ಬಾಯ್. ಸೊ ದೇವಸ್ಥಾನಕ್ಕೇನೋ ಬಂದೆ, ಎಲ್ಲ ಪ್ರಸಾದ ತಿನ್ಕೊಂಡು ಹೋಗ್ತಿದ್ದಾರೆ. ಸೊ ನಾನು ಫಸ್ಟು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಏನೋ ಸ್ಟಾರ್ಟಿಂಗಿಂದನೇ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಒಳಗಡೆ ಹೋಗಿ ಬಂದೆ. ಇದು ನಾನು ಇವಾಗ ನಿಂತಿರೋದು ಏನೋ ದರ್ಶನಕ್ಕೆ. ಸೊ ತುಂಬ ರಶ್ ಇದೆ. ಸ್ಯಾಟರ್ಡೆ ಸಂಡೇ ಟೈಮ್ಸ್ ಇನ್ನೂ ತುಂಬ ರಶ್ ಇರುತ್ತೆ ಅಂತ ಅನಿಸ್ತು ನನಗೆ. ಬಟ್ ಓಕೆ. ಬಟ್ ದರ್ಶನ ಮಾತ್ರ ತುಂಬ ಏನೋ ಹತ್ರದಿಂದ ನೋಡ್ಬೋದು ಅಂತ ಹೇಳ್ತಾರೆ. ನಾನಿವಾಗ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅಂತಂತ. ದರ್ಶನ ಮಾಡ್ಕೊಂಡು ಈಚೆ ಬಂದೆ. ಈಚೆಗಡೆಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಏನೇನು ಮಾಡ್ತಿದ್ದಾರೆ, ಏನೇನೋ ಇದೆ ಅಲ್ಲಿ. ಏನೋ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚೋದು, ಇದು ಬ್ಯಾಕ್ ಸೈಡ್ನಲ್ಲಿ ಇರೋದು. ನಾನು ತೋರಿಸ್ತೀನಿ ನೋಡಿ. ಇವಾಗ ನಿಂಬೆಹಣ್ಣಲ್ಲಿ ಅದು ಏನಂತಾರೆ, ಚುಚ್ಚೋದು, ನಿಂಬೆಹಣ್ಣನ್ನ ತ್ರಿಶೂಲಕ್ಕೆ ಚುಚ್ತಾರೆ. ಸೊ ಎಲ್ಲ ಹಿಂದ್ಗಡೆ ಇರೋ ದೇವ್ರುಗಳ್ದೆಲ್ಲನೂ ದರ್ಶನ ಮಾಡಿಕೊಂಡು, ಮತ್ತು ಅಲ್ಲಿ ಬೀಗ ಎಲ್ಲ ಹಾಕ್ತಾರಪ್ಪ. ಅಂದರೆ ಏನಾದರೂ ಕೇಳಿಕೊಂಡು ಬೀಗ ಹಾಕೋದು ಎಲ್ಲ ಇದೆ. ಮತ್ತು ಈ ಬಂಡೆಗೆ ಕಾಯಿನ್ ಅಂಟಿಸೋದು ಏನಾದರೂ ಕೇಳಿಕೊಂಡು ಆ ಥರ ಎಲ್ಲ ಇತ್ತು. ನಾನು ಹಾಗೂ ಒಂದು ಅಜ್ಜಿ ಕೇಳಿದೆ, ನಾನು ಅಲ್ಲಿ ಏನು ನಿಂಬೆಹಣ್ಣು ಚುಚ್ಚಬೇಕಾದ್ರೆ ಇದು ಏನಕ್ಕೆ ಮಾಡೋದು ಅಂದರೆ ಒಂದು ಸ್ವಲ್ಪ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ಕೇಳಿದೆ. ಬಟ್ ಅಜ್ಜಿ ಸುಮ್ಮನೆ ಹಾಕೋದು ಸುಮ್ಮನೆ ಅಂದ್ಬಿಟ್ಟು ಅವ್ರು ಏನೂ ಹೇಳೋಕ್ಕೆ ಇರಲಿಲ್ಲ. ಅಂದರೆ ಆಸಕ್ತಿನೇ ತೋರಿಸ್ತಿಲ್ಲ. ಸರಿ ಬಿಡಪ್ಪ ಅಂತ ಅಂದ್ಕೊಂಡು ನಾನೇ ಆಮೇಲೆ ಹಂಗೆ ನೋಡಿಕೊಂಡು ಬಂದೆ ಸುಮ್ಮನೆ. ನೋಡಿ ಇಲ್ಲಿ ಚುಚ್ತಾ ಇದ್ದಾರೆ ಯಾರೊಬ್ಬರು. ಅಂದರೆ ಏನೋ ಕೇಳಿಕೊಂಡು ಅದಕ್ಕೆ ನಿಂಬೆಹಣ್ಣು ಚುಚ್ತಾರೆ, ದೃಷ್ಟಿ ತೆಗೆದು. ನಾನು ಹೇಳಿದ್ನಲ್ಲ ಬೀಗ ಅಂದ್ಬಿಟ್ಟು. ನೋಡಿ ಇದೆ ಸ್ಪಾಟ್ ಇದು. ಇಲ್ಲಿ ಏನಾದರೂ ಕೇಳಿಕೊಂಡು ಬೀಗ ಹಾಕ್ತಾರಂತೆ. ನಾನೇನು ಹಾಕಿಲ್ಲ, ನಿಂಬೆಹಣ್ಣು ಚುಚ್ಚಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಮಾಡಬೇಕು ಏನಾದರೂ ಕೇಳಿಕೊಂಡು ಸ್ಟ್ರಾಂಗಾಗಿ. ನೆಕ್ಸ್ಟು ಇವಾಗ ಪ್ರಸಾದಕ್ಕೆ ಬಂದೆ. ಪ್ರಸಾದ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ನಾನು 2 ಸರಿ ಈಸ್ಕೊಂಡು ತಿಂದೆ. ಆದರೂ ಒಂದು ಚೂರಾಗಿ ಕೊಡ್ತಾರೆ ಹುಡುಗರು ಅಪ್ಪ ಇವರು. ನೋಡಿ ಅವ್ರಿಗೆ ಎಷ್ಟೆಷ್ಟು ಹಾಕಿದ್ರು. ನಾನು ಜಾಸ್ತಿ ಹಾಕಿದ್ರು, ಖಾಲಿ ಆಗೋಗಿದೆ.
ಒಂದೇ ಒಂದು ಸರಿ ಹಾಕಿದ್ರು, ಅದಕ್ಕೆ ನಾನು ಇನ್ನೂ ಒಂದು ಸರಿ ಬಂದು ಈಸ್ಕೊಂಡು ತಿಂದೆ. ಆ್ಯಕ್ಚುಲಾಗಿ ಪ್ರಸಾದೆಲ್ಲ ಈಸ್ಕೊಂಡು ಬಂದಮೇಲೆ ಇಲ್ಲಿ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತೊಗೊಳೋದಕ್ಕೆ ಯಾವುದೋ ಒಂದು ಇಬ್ಬರು ಹುಡುಗರಿಗೆ ಕೊಟ್ಟೆ. ಅವರು ಫೋಟೋ ತೆಗೆದು ಕೊಟ್ಟರು ಚೆನ್ನಾಗಿ ತೊಗೊಂಡು. ಅದಾದಮೇಲೆ ಇಲ್ಲಿ ಈಚೆ ಇನ್ನೂ ಮರಗೆಣಸಿಂದ ಚಿಪ್ಸ್ ಮಾಡ್ತಾಯಿದ್ರು, ಅದು ಒಂದು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ತೊಗೊಂಡು ಹೊರಟೆ. ಬರ್ತಾ ಹಾಗೆ ಇಲ್ಲಿ ಹೋಳಿಗೆ ಮನೆಗೆ ಬಂದೆ. ಇಲ್ಲಿ ಆ್ಯಕ್ಚುಲಾಗಿ ನಾನು ನನ್ನ ಫ್ರೆಂಡ್ ಭವಾನಿ ಅವಾಗ ಒಂದು ಏನೋ 7 ಇಯರ್ಸ್ ಬ್ಯಾಕ್ ಇಲ್ಲಿ ಹೋಳಿಗೆ ತಿನ್ನೋದಕ್ಕೆ ಬರ್ತಾ ಇದ್ವಿ. ಸೊ ಅಲ್ಲೇ ಹಾಗೆ ಅದೇ ರೋಡಲ್ಲೇ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಹೋಳಿಗೆ ತೊಗೊಂಡು ಮನೆಗೆ ನನಗೆ ಮತ್ತು ನನ್ನ ತಮ್ಮಗೆ ಸುನಿಗೆ 3 ಜನಕ್ಕೂ ಪಾರ್ಸಲ್ ತೊಗೊಂಡು ಹೊರಟೆ ಮನೆ ಕಡೆ. ಪ್ರೋಸೆಸ್ ಮಾಡೋದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಮಾಡ್ಕೊಳ್ಳಿ ಅಂತಂದರು. ಬಟ್ ಸ್ಟಿಲ್ ಓಕೆ ಬೇಡ ಯಾಕೆ ಅಂದ್ಬಿಟ್ಟು ಸುಮ್ಮನಾದೆ. ಸೊ ದೇವಸ್ಥಾನಕ್ಕೇನೋ ಹೋಗಿದ್ದು ಬಂದಾಯಿತು. ಈಗ ಏನಿದ್ರು ಅದೇನೋ ಹೋಳಿಗೆ ತಂದಿದ್ದೀನಲ್ಲ, ತಿಂದ್ಬಿಟ್ಟು ಫಸ್ಟು ಅಡುಗೆ ಮಾಡಿ ಏನೋ ಅದನ್ನ ಹೋಳಿಗೆನೂ ತಿಂದು ಮಲ್ಗೋದು ಅಷ್ಟೇ. ಸೊ ಅಷ್ಟೇ, ಒಟ್ಟಿನಲ್ಲಿ ಏನೋ ದೇವಸ್ಥಾನಕ್ಕೂ ಹೋಗಿದ್ದು. ನಂದು ಅದೇ ನಾಡಕ ಕಚೇರಿನಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗಲೇ 8:30 ಆಗಿಬಿಟ್ಟಿದೆ ಟೈಮು. ಈಗ ಹೋಗಿ ಅಡುಗೆ ಮಾಡಿ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ, ಆಯಿತಾ? ಸೊ ಟಾಟಾ, ಬಾಯ್ ಬಾಯ್ ಗೈಸ್.